ಸಿಂಹರಾಶಿ ಕೆಲಸದ ಒತ್ತಡದಿಂದ ಶಾರೀರಿಕವಾದಂತಹ ಆಯಾಸವಾಗುತ್ತೆ, ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ನಿಮ್ಮ ಒತ್ತಡದಿಂದ ಉಂಟಾಗ್ತಕ್ಕಂತಹ ಕೋಪ ಏನಿದೆ ಅದನ್ನು ಬೇರೆಯವರ ಮೇಲೆ ಪ್ರಯೋಗ ಮಾಡಬೇಡಿ. ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಿ ಸಿಟ್ಟಿಗೆದ್ದಿರ್ತೀರಿ, ಆ ಸಿಟ್ಟನ್ನು ಬೇರೆಯವರ ಮೇಲೆ ತೀರಿಸ್ಲಿಕ್ಕೆ ಹೋಗ್ತೀರಿ, ಅದು ಒಳ್ಳೆಯದಲ್ಲ ಅಂತ ಅರ್ಥ. ಸಾಯಂಕಾಲದ ಹೊತ್ತಿಗೆ ನಿಮ್ಮೆಲ್ಲ ಪರಿಶ್ರಮಕ್ಕೆ ಸುಖವನ್ನು ನೀವು ಕಾಣ್ತಕ್ಕಂಥದ್ದಿದೆ. ಮಾನಸಿಕವಾಗಿ ದೃಢವಾಗಿದ್ದರೂ ಕೂಡ ನಿಮಗೆ ಒತ್ತಡದಿಂದ ಏನೋ ಒಂದು ರೀತಿಯ ಹಿನ್ನಡೆ ಅಂತಕ್ಕಂಥದ್ದು ಆಗತ್ತೆ. ನಾಳೆಯ ವಿಚಾರವನ್ನು ಕುರಿತು ಈ ದಿವಸ ಒಂದಷ್ಟು ತಲೆ ಕೆಡಿಸ್ಕೊಳ್ತೀರಿ, ಮುಂದೇನಾಗತ್ತೆ ಅನ್ನುವಂಥದ್ದು. ಕಠಿಣ ಪರಿಶ್ರಮ ಯಶಸ್ಸನ್ನು ತಂದುಕೊಡುತ್ತೆ ಎನ್ನುವಂಥದ್ದು ಈ ದಿವಸ ಸಾಬೀತಾಗುವಂಥದ್ದು. ಈ ದಿವಸ ಮಾನಸಿಕವಾಗಿಯೂ ಕೂಡ ಕೆಲವಷ್ಟು ವಿಚಾರಗಳಲ್ಲಿ ಕುಗ್ಗಿ ಹೋಗ್ತೀರಿ ಎನ್ನುವಂಥದ್ದು. ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಅಕ್ಕಪಕ್ಕದವರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜಗಳವನ್ನು ಮಾಡಿಕೊಳ್ತೀರಿ, ಅದು ಬೇಡ ಅಂತ ಹೇಳಿ ಸಲಹೆ. ಒಡ ಹುಟ್ಟಿದವರ ಬಾಂಧವ್ಯ ಚೆನ್ನಾಗಿರತಕ್ಕಂಥದ್ದು, ಅದನ್ನು ಹಾಗೇ ಉಳಿಸ್ಕೊಳ್ಬೇಕು. ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಭಾವನೆಗಳ ಮೂಲಕ ನಿಮ್ಮ ನಿರ್ಧಾರವನ್ನು ಮಾಡಬೇಡಿ ಅನ್ನುವಂಥದ್ದು. ಧಾರ್ಮಿಕ ಭಾವನೆ ನಿಮಗೆ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಸಹಕಾರಿಯಾಗುವಂಥದ್ದಿದೆ. ಹಾಗಾಗಿ ಧರ್ಮಪರವಾದಂತಹ ಕೆಲಸವನ್ನು ಚಿಂತನೆಯನ್ನು ಮಾಡೋದಕ್ಕೆ ಮುಂದಾಗಿ ಎನ್ನುವಂಥದ್ದು. ಭೂಮಿ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವಿಳ್ಳೆದೆಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡಿ ಶುಭವಾಗಿ. ತುಲಾರಾಶಿ ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸಿದರೆ ಅದನ್ನು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ, ಪ್ರಾಮಾಣಿಕವಾಗಿ ಆ ಪ್ರಯತ್ನ ನಡೀಲಿ ಅಂತ ಅರ್ಥ. ನಿಮ್ಮ ಸ್ವಭಾವದ ಬಗ್ಗೆ ಒಂದು ಸಾರಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ಹೇಗೆ ನೀವು ನಡ್ಕೊಳ್ತಾ ಇದ್ದೀರಿ, ಮನೆಯಲ್ಲಾಗಲಿ ವ್ಯವಹಾರದಲ್ಲಾಗಲಿ ಸಮಾಜದಲ್ಲಾಗಲಿ, ಇದನ್ನು ಗಮನಿಸಬೇಕಾದಂಥದ್ದು. ಅಪರೂಪಕ್ಕೆ ದಾಂಪತ್ಯದಲ್ಲಿ ಸಾಮರಸ್ಯವನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಬೇರೆಯವರು ನಿಮ್ಮ ವೃತ್ತಿ ಅಥವಾ ಉದ್ಯೋಗ ವ್ಯವಹಾರದಲ್ಲಿ ಪೈಪೋಟಿಯನ್ನು ನೀಡ್ತಕ್ಕಂತಹ ದಿವಸ ಇದಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸ್ಪರ್ಧಾತ್ಮಕವಾದಂತಹ ದಿವಸ ಅಂತ ಹೇಳಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಜಯ ಸಿಕ್ಕತ್ತೆ, ಮಕ್ಕಳಿಗೆ ಯಶಸ್ಸು ಸಿಕ್ಕುವಂತಹ ದಿವಸ, ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂತಹ ದಿವಸ. ಇವೆಲ್ಲವನ್ನು ಗಮನಿಸಿದಾಗ ಜಗನ್ಮಾತೆಯಾದಂತಹ ಪರಮೇಶ್ವರಿಯನ್ನು ಶ್ರೀಮಾತ್ರೇ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ 28 ಸಲ ಶ್ರೀಮಾತ್ರೇ ನಮಃ ಎಂಬುದಾಗಿ ಹೇಳಿಕೊಳ್ಳಿ ಶುಭವಾಗಿ. ವೃಶ್ಚಿಕ ರಾಶಿ ಪೂರ್ವ ನಿಯೋಜನೆಯಂತೆ ನಿಮ್ಮ ಕೆಲಸವನ್ನು ಮಾಡಿಕೊಂಡ್ರೆ ನಿಮಗೆ ಲಾಭ ಮತ್ತು ಜಯ ಸಿಕ್ಕುವಂಥದ್ದು. ಏನು ಪ್ಲಾನ್ ಮಾಡ್ಕೊಂಡಿರ್ತೀರಿ ಆ ಪ್ಲಾನ್ ಪ್ರಕಾರನೇ ಎಲ್ಲ ಕೆಲಸಗಳು ನಡೀಲಿ ಅಂತ ಅರ್ಥ. ಎಲ್ಲ ಕೆಲಸಗಳಲ್ಲೂ ಕೂಡ ಮನೆಯವರ ಸಲಹೆ ಸೂಚನೆ ಬಹಳ ಮುಖ್ಯವಾಗುತ್ತೆ, ಇದನ್ನು ಗಮನಿಸ್ಕೊಳ್ಬೇಕು. ಸ್ನೇಹಿತರು ಮತ್ತು ಬಂಧುಗಳ ಮಧ್ಯದಲ್ಲಿ ನೀವು ತುಂಬ ಪ್ರೀತಿಪಾತ್ರರಾಗ್ತೀರಿ. ವೈದ್ಯಕೀಯ ರಂಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಕಳಂಕ ಬರಬಹುದು, ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದರೂ, ಬೇಜವಾಬ್ದಾರಿತನ ತೋರಿಸಿದರೂ ಕೂಡ ದೊಡ್ಡ ಮಟ್ಟದ ಹಿಂಸೆಯನ್ನು, ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಹೆಚ್ಚಿನ ಖರ್ಚಿಗೆ ಅವಕಾಶ ಇದೆ, ಆದರೆ ನೀವು ಕಾನೂನಿನ ಮುಂದೆ ತಲೆ ಬಾಗಬೇಕಾಗತ್ತೆ ಅನ್ನುವಂತಹ ವಿಚಾರ. ಕೆಲಸದ ಮಧ್ಯೆ ಅನೇಕ ಪ್ರತಿಕೂಲಗಳಿದ್ದರೂ ಕೂಡ ಜಯಶೀಲರಾಗ್ತೀರಿ ಅನ್ನುವಂಥದ್ದೇ ಬಹಳ ವಿಶೇಷವಾದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.